ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಮೀಡಿಯಾ ವರ್ಕ್. ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಕನ್ನಡ ಸಿನಿಮಾ ರಂಗವನ್ನ ವಿಶ್ವದಾದ್ಯಂತ ಹಬ್ಬಿಸ್ತಾ ಇರುವಂತಹ ನಟ. ಜಾಗತಿಕ ಮಟ್ಟದಲ್ಲಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅಂತಂದ್ರೆ ಆತ ಕನ್ನಡದ ನಟ ಅಂತ ಗುರುತಿಸುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಯಶ್ಗೆ ಭಾರತದಾದ್ಯಂತ ಫ್ಯಾನ್ಸ್ ಬೇಸಿದ್ದಾರೆ. ಸೊ ಇಂತಹ ರಾಕಿಂಗ್ ಸ್ಟಾರ್ ಯಶ್ ಇನ್ನಷ್ಟು ಮಟ್ಟಿಗೆ ಬೆಳಿಬೇಕು, ಇನ್ನಷ್ಟು ಕನ್ನಡ ಸಿನಿಮಾ ರಂಗವನ್ನ ಮತ್ತಷ್ಟು ಉನ್ನತ ಮಟ್ಟದಲ್ಲಿ ಹೆಸರನ್ನ ಮಾಡುವಂತೆ ಮಾಡಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿದೆ. ಇನ್ನೇನು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುವಂತಹ ಟೈಮ್ ಕೂಡ ಹತ್ರ ಬರ್ತಾ ಇದೆ. ಸೊ ಟಾಕ್ಸಿಕ್‌ನ ಟಿಕೆಟ್ ಕೂಡ ಭರ್ಜರಿಯಾಗಿ ಸೇಲ್ ಆಗ್ತಾ ಇದೆ. ಸೊ ಇಂತಹ ಟೈಮಲ್ಲಿ ರಾಕಿಂಗ್ ಸ್ಟಾರ್ ಯಶನ್ನ ಹಿಡಿಯೋರು ಯಾರು ಕೂಡ ಇಲ್ಲ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಇರೋದು ಒಂದೇ ತಂಗಿ, ಅವರು ನಂದಿನಿ ಅಂತ ಹೇಳಿ ಸ್ವಂತ ಅವರ ಸಿಸ್ಟರೇನೆ. ಆದ್ರೆ ದೀಪಿಕಾ ದಾಸ್ ಅವರು ಕೂಡ ರಾಕಿಂಗ್ ಸ್ಟಾರ್ ಯಶ್‌ಗೆ ತಂಗಿನೇ ಆಗ್ಬೇಕಿದೆ. ದೀಪಿಕಾ ದಾಸ್ ಯಾರು ಅಂತ ಯಾರಿಗೂ ಕೂಡ ಅಷ್ಟೊಂದು ಕನ್‌ಫ್ಯೂಸ್ ಆಗುವಂತಹ ಅವಶ್ಯಕತೆ ಇಲ್ಲ. ದೀಪಿಕಾ ದಾಸ್ ಅವರು ಈ ಹಿಂದೆ ಸೀರಿಯಲ್ ಬರ್ತಾ ಇತ್ತಲ್ಲ, ನಾಗಿಣಿ ಸೀರಿಯಲ್, ಇದ್ರಲ್ಲಿ ಪಾರ್ಟನ್ನ ಮಾಡ್ತಾ ಇದ್ರು. ನಾಗಿಣಿಯಾಗಿ ಅದರಲ್ಲಿ ಪಾತ್ರವನ್ನ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಇವರು ಬಿಗ್ ಬಾಸ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ತಂಗಿ ದೀಪಿಕಾ ದಾಸ್ ಕೂಡ ಹೌದು. ಆದ್ರೆ ರಾಕಿಂಗ್ ಸ್ಟಾರ್ ಅವರ ಸ್ವಂತ ತಂಗಿ ಅಲ್ಲ, ಅವರ ಚಿಕ್ಕಮ್ಮನ ಮಗಳು ದೀಪಿಕಾ ದಾಸ್. ಯೆಸ್, ನಟಿ ದೀಪಿಕಾ ದಾಸ್ ಅವರಿಗೆ ರಿಯಲ್ ಆಗಿ ಸಂಬಂಧದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಣ್ಣ ಆಗ್ಬೇಕು. ಅಂದ್ರೆ ಈ ಕುಟುಂಬಗಳು ದೂರನೇ ಇದ್ದಾರೆ. ಯಾಕೆ ಇವರಿಬ್ರು ಒಟ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ? ಎಲ್ಲೂ ಕೂಡ ದೀಪಿಕಾ ದಾಸ್ ಅವರು ಇದುವರೆಗೂನು ರಾಧಿಕಾ ಅವರು ನಮ್ಮ ಅತ್ತಿಗೆ, ಯಶ್ ನನ್ನ ಅಣ್ಣ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಒಟ್ಟಾಗಿ ಕೂಡ ಯಾವುದೇ ಒಂದು ಫಂಕ್ಷನ್ಸ್‌ಗಳಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಕೇವಲ ತೀರಾ ಹತ್ತಿರದ ಸಂಬಂಧಿಕರ ಮದುವೆ ಅಥವಾ ಹತ್ತಿರದ ಯಾವುದಾದ್ರು ಸಮಾರಂಭಗಳಿದ್ರೆ ಮಾತ್ರ ಇವರಿಬ್ರು ಕಾಣಿಸ್ಕೊಳ್ತಾರೆ. ಹಾಗಾದ್ರೆ ಯಾಕೆ ಇವರಿಬ್ಬರ ಕುಟುಂಬಗಳ ನಡುವೆ ಏನಾದ್ರು ಮನಸ್ತಾಪಗಳಿದೆಯಾ? ಇವರಿಬ್ರು ಕೂಡ ಈ ದೂರ ಆಗಿರೋದಕ್ಕೆ ಏನಾದ್ರು ಒಂದು ದೊಡ್ಡ ಕಾರಣನೇ ಇದ್ಯಾ ಅಂತ ತುಂಬಾ ಜನ ಕೇಳ್ತಾನೆ ಇರ್ತಾರೆ. ಇದಕ್ಕೆ ದೀಪಿಕಾ ದಾಸ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ದೀಪಿಕಾ ದಾಸ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್‌ನ ಪ್ರೆಸ್ ಮಾಡ್ಕೊಳ್ಳಿ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಮತ್ತೆ ದೀಪಿಕಾ ದಾಸ್ ಅವರ ತಾಯಿ ಇಬ್ರು ಕೂಡ ಅಕ್ಕ ತಂಗಿಯರು. ಹೀಗಾಗಿ ಸಂಬಂಧದಲ್ಲಿ ಯಶ್ ಅವರ ತಂಗಿ ದೀಪಿಕಾ ದಾಸ್ ಅವರು ಆಗ್ತಾರೆ. ಆದ್ರೆ ಇವತ್ತಿಗೂ ಕೂಡ ಅವ್ರು ಎಲ್ಲೂನು ಯಶ್ ಅವರ ತಂಗಿ ಅಂತ ದೀಪಿಕಾ ದಾಸ್ ಅವರು ಹೇಳ್ಕೊಂಡೇ ಇಲ್ಲ. ಯಶ್ ಮನೆಯ ಕಾರ್ಯಕ್ರಮಗಳಲ್ಲಿ ದೀಪಿಕಾ ದಾಸ್ ಅವರು ಹಾಜರಿ ಕೂಡ ಇರೋದಿಲ್ಲ. ದೀಪಿಕಾ ದಾಸ್ ಅವರ ಮದುವೆಯಲ್ಲಿ ಆ, ಯಶ್ ಅವರ ಕುಟುಂಬ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಯಾಕೆ ಯಶ್ ಅವರ ಮನೆಯಲ್ಲಿ ಪ್ರೋಗ್ರಾಮ್‌ಗಳು ನಡೆದಾಗ ದೀಪಿಕಾ ಅವ್ರು ಇರೋದಿಲ್ಲ? ದೀಪಿಕಾ ಅವರ ಮದ್ವೆಯಲ್ಲೂ ಕೂಡ ಯಶ್ ಅವರ ಕುಟುಂಬ ಬಂದು ಹಾಜರಿರ್ಲಿಲ್ಲ ಅನ್ನೋದಕ್ಕೆ ದೀಪಿಕಾ ದಾಸ್ ಅವರೇ ಇದಕ್ಕೆ ಒಂದು ಕ್ಲಾರಿಫಿಕೇಷನ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮಧ್ಯೆ ಅಂತ ಜಗಳ ಏನೂ ಇಲ್ಲ. ನನಗೆ ನಮ್ಮಿಬ್ಬರ ಪ್ರೊಫೆಷನಲ್ ಡಿಫರೆಂಟ್ ಆಗಿ ಕೊಟ್ಕೊಳ್ಳೋಕೆ ಅಷ್ಟೇ ಪ್ರಯತ್ನವನ್ನ ಮಾಡ್ಕೊಳ್ತೀವಿ. ಇಬ್ಬರಿಗೂ ಕೂಡ ಪರಸ್ಪರ ಗೌರವ ಇದೆ. ಎಲ್ಲೂನು ಕೂಡ ಅಣ್ಣ, ತಂಗಿ ಅಂತ ಹೇಳೋದು ನನಗಿಷ್ಟ ಇಲ್ಲ. ಮುಂಚೆಯಿಂದನೂ ಕೂಡ ನಾನು ಎಲ್ಲಿಯೂ ಈ ತರ ಮಾತಾಡಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಚೆನ್ನಾಗಿದ್ದಾಗ ಅವರು ಪ್ರಶಂಸೆ ಮಾಡ್ತಾರೆ. ಅದನ್ನ ನಾನು ಎಲ್ಲಿನೂ ಕೂಡ ಪಬ್ಲಿಕ್ ಆಗಿ ಮಾಡೋದಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳ್ಕೊಳ್ಳೋದಕ್ಕೆ ನನಗಿಷ್ಟ ಆಗೋದಿಲ್ಲ. ಇದನ್ನ ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ಅಂತ ಹೇಳ್ಕೊಂಡಿದ್ದೆ. ಅಷ್ಟೇ ಅಲ್ಲ, ನಮ್ಮ ಕಡೆಯಿಂದ ಏನಾದ್ರೂ ಒಳ್ಳೆಯದಾದ್ರೆ ಜನರು ತಗೊಳ್ತಾರೆ. ನೆಗೆಟಿವ್ ಆದ್ರೆ ಸಮಸ್ಯೆ ಆಗತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವವರೆಗೂ ಕಾಯ್ಬೇಕು. ಅಲ್ಲಿವರೆಗೆ ನಾವು ನಮ್ಮ ಖಾಸಗಿ ಬದುಕನ್ನ ಪ್ರೈವೇಟ್ ಆಗಿ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಯಶ್ ಅವರು ಮತ್ತೆ ದೀಪಿಕಾ ದಾಸ್ ಅವರು ಇವರೇ ಏನಾದ್ರು ಬಾಲ್ಯದ ನೆನಪುಗಳು ಇದೆಯಾ ಅಂತ ಕೇಳಿದಾಗ, ನಾವು ಹಾಸನದಲ್ಲಿದ್ವಿ, ಯಶ್ ಅವರು ಮೈಸೂರಿನಲ್ಲಿದ್ರು. ಚಿಕ್ಕ ವಯಸ್ಸಿನಲ್ಲಿ ಆಗಾಗ ಭೇಟಿ ಆಗ್ತಿದ್ವಿ ಅಷ್ಟೇನೆ. ಯಶ್ ಅವರು ಯಾವಾಗ್ಲೂ ಕೂಡ ನನಗೆ ಮೋಟಿವೇಶನ್ ಮಾಡ್ತಾರೆ. ಇಂದು ಕೂಡ ಜನರು ಅವರನ್ನ ಅಷ್ಟೊಂದು ಹೊಗಳ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಅವ್ರನ್ನ ಹೊಗಳ್ತೀನಿ. ಯಶ್ ಅವರು ದೇಶ ದಾಟಿ ಇಂಟರ್ನ್ಯಾಷನಲ್ ಲೆವೆಲ್‌ನಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಇವರು ಭಾಗ ಆಗಿರುವಂತಹ ಚಿತ್ರರಂಗದಲ್ಲಿ ನಾನು ಕೂಡ ಇರೋದು ತುಂಬಾನೇ ಖುಷಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನಷ್ಟು ಒಳ್ಳೇದಾಗ್ಲಿ ಯಶ್‌ಗೆ ಅಂತ ಕೂಡ ದೀಪಿಕಾ ದಾಸ್ ಅವರು ಹೇಳ್ಕೊಂಡಿದ್ದಾರೆ. ಹಾಗೇನೆ ಬಾಲ್ಯದ ನೆನಪುಗಳು ಅಂತ ಯಾವುದು ಕೂಡ ಇಲ್ಲ. ಅವರು ಅಲ್ಲಿ ಬೇರೆ ಕಡೆ ಇದ್ರು, ನಾವು ಬೇರೆ ಕಡೆ ಇದ್ದಿದ್ದರಿಂದ ಒಂದಷ್ಟು ಫಂಕ್ಷನ್‌ಗಳಿಗೆ ಅಷ್ಟೇನೆ ನಾವು ಹೋಗ್ತೀವಿ, ಭೇಟಿ ಆಗ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಈ ದೀಪಿಕಾ ದಾಸ್ ಅವರು ನಾಗಿಣಿ ಧಾರಾವಾಹಿ ಮೂಲಕನೇ ಜನಪ್ರಿಯತೆಯನ್ನ ಪಡೆದವರು. ನಿಜ ಜೀವನದಲ್ಲಿ ಎಲ್ಲರಿಗೂ ಕೂಡ ಹಾವಂದ್ರೆ ಭಯ ಇದ್ದೇ ಇರುತ್ತಲ್ವಾ? ಆದ್ರೆ ಅಷ್ಟು ವರ್ಷಗಳ ಕಾಲ ಇವರು ಸ್ವಲ್ಪ ಕಾಡಿನಲ್ಲೇನೆ ಶೂಟಿಂಗ್‌ನ ಕೂಡ ಮಾಡ್ಕೊಂಡಿದ್ರು. ಇನ್ನು ಇದಕ್ಕೂ ಮುಂಚೆ ಇವರು ಕೃಷ್ಣ ರುಕ್ಮಿಣಿ ಅನ್ನುವಂತಹ ಧಾರಾವಾಹಿಯಲ್ಲೂ ಕೂಡ ದೀಪಿಕಾ ದಾಸ್ ಅವರು ಕಾಣಿಸ್ಕೊಂಡಿದ್ರು. ಅದಾದ ನಂತರ ಬಿಗ್ ಬಾಸ್ ಸೀಸನ್ ಕನ್ನಡ 7ನೇ ಸೀಸನ್‌ನಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಸೊ ಇದಾದ ನಂತರ ಇವರು ಬಿಗ್ ಬಾಸ್ ಸೀಸನ್ 9ರಲ್ಲಿ ಒಂದು ಗೆಸ್ಟ್ ಪಾರ್ಟ್ ಆಗಿ ಕೂಡ ಬಂದ್ ಹೋಗಿದ್ರು. ಸದ್ಯ ದೀಪಿಕಾ ದಾಸ್ ಅವರ ಕೈಯಲ್ಲಿ ಒಂದಿಷ್ಟು ಸಿನಿಮಾಗಳಿದೆ ಅಂತ ಹೇಳಲಾಗ್ತಿದೆ. ಅವರಿಗೆ ಒಳ್ಳೇದಾಗ್ಲಿ, ಅವರ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್‌ಗಳು ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮಗೇನ್ ಅನ್ನಿಸ್ತು? ನೀವು ಕೂಡ ಕಮೆಂಟ್ ಅನ್ನ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.
ಸದ್ಯ ದೀಪಿಕಾ ದಾಸ್ ಅವರ ಕೈಯಲ್ಲಿ ಒಂದಿಷ್ಟು ಸಿನಿಮಾಗಳಿದೆ ಅಂತ ಹೇಳಲಾಗ್ತಿದೆ. ಅವರಿಗೆ ಒಳ್ಳೇದಾಗ್ಲಿ, ಅವರ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್‌ಗಳು ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮಗೇನ್ ಅನ್ನಿಸ್ತು? ನೀವು ಕೂಡ ಕಮೆಂಟ್ ಅನ್ನ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.